ಸ್ನೇಹಿತರೆ, 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗದಮಿಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಕರ್ನಾಟಕ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಪ್ರಕಟಿತವಾಗಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಯ ಪರಿಸರ ಅಧ್ಯಯನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಮಲೇಶ್ವರಂ ಬೆಂಗಳೂರಿನಿಂದ ಪ್ರಕಟವಾಗಿರ್ತಕ್ಕಂಥ ಮಾರ್ಚ್ 2023 ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ ಯಾವ ರೀತಿ ಇರ್ತದೆ ಅನ್ನೋದು ಇಲ್ಲಿ ಕೊಡಲಾಗಿರ್ತಕ್ಕಂಥದ್ದು. ಇಲ್ಲಿ ಶಾಲೆಯ ಹೆಸರು, ಕ್ಲಸ್ಟರ್ ನೇಮ್ ಎಲ್ಲ ಹಾಕಬೇಕು. ಈಗ ಪ್ರಶ್ನಾವಳಿಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆ. ಮೇನ್ ಪ್ರಶ್ನೆ ಸಂಖ್ಯೆ 1 ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಬಹು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀಬೇಕು. ಅದರಲ್ಲಿ ಮೊದಲನೆಯ ಬಹು ಆಯ್ಕೆಯ ಪ್ರಶ್ನೆ, ಬಳಿ ಬಿದ್ದ ನೀರನ್ನು ಹಿಡಿದಿರುವೆ ನಾನು, ಸಸ್ಯಗಳು ಬೆಳೆಯಲು ನಾನೇ ಸಹಕಾರಿ, ಸಸ್ಯಗಳ ಬೇರುಗಳು ಹಿಡಿದಿವೆ ನನ್ನನ್ನು, ನಾನು ಯಾರು? ನೋಡಿರಿ, ಸಸ್ಯದ ಬೇರುಗಳು ನನ್ನನ್ನು ಹಿಡಿಬೇಕಾದ್ರೆ ನಾ ಯಾರು ಅಂತ ಕೇಳಿದರು. ಇಲ್ಲಿ ಆಪ್ಷನ್ಗಳು ನೋಡಿದಾಗ ಲವಣ, ಮಣ್ಣು, ಎರೆಹುಳು, ಸಗಣಿ. ಸಸ್ಯದ ಬೇರುಗಳು ಆಳವಾಗಿ ಇಳಿದಲ್ಲಿ ಮಣ್ಣು ಇದನ್ನು ಸರಿಯಾದ ಉತ್ತರ. ಯಾಕಂದ್ರೆ ಸಸ್ಯದ ಬೇರುಗಳು ಏನು ಮಾಡ್ತಾನೆ ಹಿಡಿದಿವೆ, ಅದರ ಜೊತೆಗೆ ಮಳೆ ನೀರನ್ನು ಸಹ ನಾ ಹೀರ್ಕೊಳ್ಳಬಲ್ಲೆ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಬಿ ಆನ್ಸರು, ಮಣ್ಣು. ಆ ಮಣ್ಣನ್ನು ಎಲ್ಲಿ ಬರಬೇಕು ಉತ್ತರ ಅಂದರೆ ಈ ಸ್ಥಳದಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಇಲ್ಲಿ ಮಣ್ಣು ಉತ್ತರ, ಇಲ್ಲಿ ಬ್ರಾಕೆಟ್ದಲ್ಲಿ ಬಿ ಬರೋದು, ಇಲ್ಲಿ ಮಣ್ಣು ಅಂತ ಬರಬೇಕು. ಏನು ಬರಬೇಕು? ಮಣ್ಣು ಅಂತ ಈ ರೀತಿ ಉತ್ತರ ಬರಬೇಕು. ಇನ್ನು ತುಮಕೂರು ಜಿಲ್ಲೆಯ ಪ್ರಮುಖ ಬೆಳೆ. ತುಮಕೂರು ಜಿಲ್ಲೆಯ ಪ್ರಮುಖ ಬೆಳೆ ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ತೆಂಗು, ಆಪ್ಷನ್ ಡಿ ರಾಗಿ. ತುಮಕೂರು ಜಿಲ್ಲೆಯ ಪ್ರಮುಖ ಬೆಳೆ ಯಾವುದಂದ್ರೆ ತೆಂಗು. ಸಿ ಬರೋದು, ಇಲ್ಲಿ ಏನು ಬರಬೇಕು? ತೆಂಗು. ಮೂರನೇ ಪ್ರಶ್ನೆ, ಇವುಗಳಲ್ಲಿ ನೀರಾವರಿ ಕೃಷಿಯ ಬಗ್ಗೆ ಸರಿಯಾದ ಹೇಳಿಕೆ. ನೀರಾವರಿ ಕೃಷಿ ಅಂದರೆ ಏನು? ಮಳೆ ಆಧಾರಿತ ಕೃಷಿ ಮಾಡುವುದು, ಕೆರೆ, ಬಾವಿ, ಕಾಲುವೆ, ನದಿ ನೀರು ಬಳಸಿ ಕೃಷಿ ಮಾಡುವುದು, ವನಭೂಮಿ ಬೇಸಾಯ, ಖುಷ್ಕಿ ಬೇಸಾಯ. ಇಲ್ಲಿ ಸರಿಯಾದ ಉತ್ತರ ಕೆರೆ, ಬಾವಿ, ಕಾಲುವೆ, ನದಿ ನೀರು ಬಳಸಿ ಕೃಷಿ ಮಾಡುವುದು. ಇದಕ್ಕೆ ನಾವು ಕರಿತೇವೆ, ಇಲ್ಲಿ ಬಿ ಬರೋದು, ನೆಲ ಬರಬೇಕು. ಕೆರೆ, ಬಾವಿ, ಕಾಲುವೆ, ಈ ರೀತಿ ನದಿವೆ ನೀರು ಬಳಕೆ ಮಾಡಿ ಕೃಷಿ ಮಾಡೋದು ಬರೀಬೇಕಾಗ್ತದೆ. ಇನ್ನು 4ನೇ ಪ್ರಶ್ನೆ, ಚಿತ್ರದಲ್ಲಿರುವ ಕೃಷಿ ಉಪಕರಣದ ಉಪಯೋಗ. ಇದು ನೇಗಿಲನ್ನು ಎದಕ್ಕೆ ಬಳಕೆ ಮಾಡ್ತಾರೆ? ಆಪ್ಷನ್ ಎ ಭೂಮಿಯನ್ನು ಉಳುಮೆ ಮಾಡೋಕ್ಕೆ, ಕಟಾವು ಮಾಡಲು, ಭೂಮಿಯನ್ನು ಸಮತಟ್ಟಾಗಿಸುವುದು, ಬಿತ್ತನೆ ಮಾಡುವುದು. ಇಲ್ಲಿ ಭೂಮಿಯನ್ನು ಉಳುಮೆ ಮಾಡೋಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್. ಏನಂದ್ರೆ ಭೂಮಿಯನ್ನು ಉಳುಮೆ ಮಾಡಲು, ಭೂಮಿಯನ್ನು ಉಳಲು ಬಳಕೆ ಮಾಡ್ತಾರೆ. ಉಳುವುದು. ಇನ್ನು 5ನೇ ಪ್ರಶ್ನೆ, ಇದು ಬೆಳೆಗಳ ಮೇಲೆ ಮಳೆಯ ರೂಪದಲ್ಲಿ ಸಮವಾಗಿ ನೀರು ಬೀಳುವಂತೆ ಮಾಡಿರುವ ಕೃತಕ ವ್ಯವಸ್ಥೆಯಾಗಿದೆ. ಹನಿ ನೀರಾವರಿ ಪದ್ಧತಿ, ಕೊಳವೆ ನೀರಾವರಿ ಪದ್ಧತಿ, ತುಂತುರು ನೀರಾವರಿ ಪದ್ಧತಿ, ಕಾಲುವೆ ನೀರಾವರಿ ಪದ್ಧತಿ. ನೋಡಿ, ಬೆಳೆಗಳ ಮೇಲೆ ಮಳೆಯ ರೂಪದಲ್ಲಿ ಚಲ್ತದೆ ಮತ್ತು ನೀರು ಬೀಳುವಂತೆ ಸಮನಾಗಿ ಕೃತಕವಾಗಿ ಮಾಡಿರ್ತಕ್ಕಂಥ ಯಾವುದಂದ್ರೆ ಅದು ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿ ಯಾವುದು? ಆಪ್ಷನ್ ಎ ಹನಿ ನೀರಾವರಿ ಪದ್ಧತಿ. ಗೊತ್ತಾಯ್ತಾ? ಇವುಗಳಲ್ಲಿ ಪ್ರಾಣಿಜನ್ಯ ಆಹಾರ. ಆಪ್ಷನ್ ಎ ಸೊಪ್ಪು, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ತೊಗರಿ ಕಾಳು, ಆಪ್ಷನ್ ಡಿ ಭತ್ತ. ಪ್ರಾಣಿಜನ್ಯ ಅಂದರೆ ಪ್ರಾಣಿಯಿಂದ ದೊರೆತಕ್ಕಂಥ ತುಪ್ಪ. ಯಾಕಂದ್ರೆ ಹಾಲನ್ನು ಕಾಯಿಸಿ ಬೆಣ್ಣೆ ಮಾಡ್ತವೆ, ಬೆಣ್ಣೆಯಿಂದ ತುಪ್ಪ ಪಡಿತವು. ಅದಕ್ಕಾಗಿ ಇಲ್ಲಿ ಬಿ ತುಪ್ಪ ಈಸ್ ಎ ರೈಟ್ ಆನ್ಸರ್. ತುಪ್ಪ.
ಏಳನೇ ಪ್ರಶ್ನೆ, ವ್ಯವಸಾಯದಲ್ಲಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯಲು ಪ್ರೋತ್ಸಾಹಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದ ತಪ್ಪಾದ ಹೇಳಿಕೆ. ಸಿರಿಧಾನ್ಯಗಳು ಹೆಚ್ಚಾಗಿ ಬೆಳೆಯುತ್ತಾರೆ, ತಪ್ಪಾದ ಹೇಳಿಕೆನು. ಇದಕ್ಕೆ ಅಧಿಕ ಗೊಬ್ಬರ ಬೇಕಾಗ್ತದೆ, ಕೀಟನಾಶಕ ಬಳಕೆ ಆಗಬೇಕು, ಕಡಿಮೆ ನೀರು ಬಳಸಿ ಬೆಳೆಯೋದು, ಹೆಚ್ಚು ಪೋಷಕಾಂಶವನ್ನು ಹೊಂದದ, ಎಲ್ಲ ವಾಯುಗುಣಗಳು ಸುಲಭವಾಗಿ ಬೆಳೆಯಬಹುದು. ಅಂದ್ರೆ ಇಲ್ಲಿ BCD ಎಲ್ಲ ಹೇಳಿಕೆಗಳು ಸಿರಿಧಾನ್ಯಗಳಿಗೆ ಸಂಬಂಧಿಸಿದ್ರೆ ಇದು ಅಧಿಕ ಗೊಬ್ಬರ ಕೀಟನಾಶಕ ಬಳಕೆ ಮಾಡ್ತಾರೆ ಅನ್ನೋ ಹೇಳಿಕೆ ಇದು ತಪ್ಪಾಗಿರ್ತಕ್ಕಂಥದ್ದು. ಈ ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು. ಅಧಿಕವಾಗಿ ಗೊಬ್ಬರವನ್ನು ಬಳಕೆ ಮಾಡ್ತಕ್ಕಂಥದ್ದು ಮತ್ತು ಕೀಟನಾಶಕವನ್ನು ಬಳಕೆ ಮಾಡ್ತಕ್ಕಂಥ ತಪ್ಪಾದ ಹೇಳಿಕೆ. 8ನೇ ಪ್ರಶ್ನೆ, ವೈದ್ಯರು ಒಂದು ಮಗುವಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಎಂದು ತಿಳಿಸುತ್ತಾರೆ. ಹಾಗಾದರೆ ಆ ಮಗು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅಧಿಕವಾಗಿ ತೆಗೆದುಕೊಳ್ಳುವಂಥ ವೈದ್ಯರು ಸೂಚಿಸಿರುವ ಆಹಾರ ಪದಾರ್ಥಗಳು. ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಣ್ಣು ಮತ್ತು ತರಕಾರಿಗಳು, ಎಣ್ಣೆ, ಬೆಣ್ಣೆ, ತುಪ್ಪ. ಹಾಗಾದ್ರೆ ಇಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥವು ಯಾವುದ್ರೆ ಎಣ್ಣೆ, ಬೆಣ್ಣೆ, ತುಪ್ಪ. ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಕರಿದ ತಿಂಡಿಗಳನ್ನು ಹೆಚ್ಚಾಗಿ ತಿನ್ನಬಾರದು ಎಂದು ಸಲಹೆ ನೀಡಲು ಅದರಲ್ಲಿ ಈ ಕೆಳಗಿನ ಅಂಶ ಹೆಚ್ಚಾಗಿರೋದೇ ಕಾರಣ. ಕರಿದ ತಿಂಡಿಗಳು ಯಾವ್ದು ಹೆಚ್ಚಾಗಿರ್ತದೆ? ಲಿಪಿಡು, ವಿಟಮಿನು, ಕಾರ್ಬೋಹೈಡ್ರೇಟು, ಖನಿಜಗಳು. ಕರಿದ ತಿಂಡಿಗಳಲ್ಲಿ ಅತಿ ಹೆಚ್ಚಿರೋದು ಲಿಪಿಡ್ಗಳು. ಲಿಪಿಡ್ ಜಾಸ್ತಿ ಇರ್ತದೆ. ಲಿಪಿಡ್. ಪೆನ್ಸಿಲ್ ಬರವಣಿಗೆಯನ್ನು ಅಳಿಸುವ ರಬ್ಬರ್ ಮತ್ತು ಮರದ ಒಂದು ತುಂಡನ್ನು ಮುಟ್ಟಿದಾಗ ಆಗುವ ಅನುಭವ. ರಬ್ಬರ್ ಮೃದುವಾಗಿದ್ದು ಮರದ ತುಂಡು ಗಟ್ಟಿಯಾಗಿರ್ತದೆ. ರಬ್ಬರ್ ಗಟ್ಟಿಯಾಗಿದ್ದು ಮರದ ತುಂಡು ಮೃದುವಾಗಿರ್ತದೆ. ರಬ್ಬರ್ ಮರದ ತುಂಡು ಎರಡೂ ಮೃದುವಾಗಿರ್ತಾವೆ. ರಬ್ಬರ್ ಮತ್ತು ಮರದ ತುಂಡು ಎರಡೂ ಗಟ್ಟಿಯಾಗಿರ್ತವೆ. ಇಲ್ಲಿ ರಬ್ಬರ್ ಮೃದುವಾಗಿದ್ದು ಮರದ ತುಂಡು ಗಟ್ಟಿಯಾಗಿರ್ತದೆ. ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಎ ರಬ್ಬರ್ ಮೃದುವಾಗಿದ್ದು ಮತ್ತು ಈ ಆಪ್ಷನನ್ನು ಬರಿಬೇಕಾಗ್ತದೆ. 11ನೇ ಪ್ರಶ್ನೆ, ಈ ಹೇಳಿಕೆಗಳಲ್ಲಿ ಇದು ದ್ರವ್ಯದ ಲಕ್ಷಣವಲ್ಲ. ಆಪ್ಷನ್ ಎ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ. ಇದು ಗಾತ್ರವನ್ನು ಹೊಂದಿದ, ರಾಶಿಯನ್ನು ಹೊಂದಿದ, ದೊಡ್ಡ ಕಣಗಳಿಂದ ಆಗಿದೆ. ಯಾವುದು ದ್ರವ್ಯದ ಲಕ್ಷಣ ಅಲ್ಲ? ಇದು ದೊಡ್ಡ ಕಣಗಳಿಂದಾಗಿದೆ ಅನ್ನೋದು ಈ ಲಕ್ಷಣ ಅಲ್ಲ. ಯಾಕಂದ್ರೆ ದ್ರವ್ಯ ಅತ್ಯಂತ ಸೂಕ್ಷ್ಮವಾದ ಕಣಗಳಿಂದ ಮಾಡಲ್ಪಡ್ತದೆ. ಆದ್ದರಿಂದ ದೊಡ್ಡ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಏನೈತೆ ಈ ಆಪ್ಷನ್ನು ತಪ್ಪಾದ ಹೇಳಿಕೆ. 12ನೇ ಪ್ರಶ್ನೆ, ಒಂದು ಬೀಕರ್ನಲ್ಲಿ ನಿರ್ದಿಷ್ಟ ಎತ್ತರವರೆಗೆ ನೀರು ತುಂಬಿ ಆ ಬೀಕರನ್ನು ಫ್ರೀಜ್ನಲ್ಲಿಟ್ಟು ನೀರು ಮಂಜುಗಡ್ಡೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆ. ಮಂಜುಗಡ್ಡೆ ಬೀಕರ್ನಲ್ಲಿ ನಿರ್ದಿಷ್ಟ ಎತ್ತರದಲ್ಲಿ ಇದೆ. ಮಂಜುಗಡ್ಡೆ ಬೀಕರ್ ನಿರ್ದಿಷ್ಟ ಎತ್ತರಕ್ಕಿಂತ ಹೆಚ್ಚಾಗಿದೆ. ಮಂಜುಗಡ್ಡೆ ಬೀಕರ್ ನಿರ್ದಿಷ್ಟ ಎತ್ತರಕ್ಕಿಂತ ಕಡಿಮೆ ಆದ. ಬೀಕರ್ ಒಡೆದು ಹೋಗಿರ್ತದೆ. ನೋಡಿ ಕ್ವಶನ್ ಅರ್ಥ ಮಾಡಿಕೊಡ್ರಿ. ಬೀಕರ್ನಲ್ಲಿ ನಿರ್ದಿಷ್ಟ ಎತ್ತರಕ್ಕೆ ನೀರು ತುಂಬಿದೆ. ಬೀಕರ್ನಲ್ಲಿ ಫ್ರೀಜ್ನಲ್ಲಿಟ್ಟಾಗ ಮಂಜುಗಡ್ಡೆ ಏನಾಗ್ತದೆ? ಮಂಜುಗಡ್ಡೆ ನೀರಿದ್ದದ್ದು ಮಂಜುಗಡ್ಡೆ ಆದಾಗ ಅದರ ಎತ್ತರ ಏನಾಗ್ತದೆ? ಹೆಚ್ಚಾಗ್ತದೆ. ಮಂಜುಗಡ್ಡೆ ಬೀಕರ್ನಲ್ಲಿ ನಿರ್ದಿಷ್ಟ ಎತ್ತರದವರೆಗೆ ಇದೆ. ಮಂಜುಗಡ್ಡೆ ಬೀಕರ್ ನಿರ್ದಿಷ್ಟ ಎತ್ತರಕ್ಕಿಂತ ಹೆಚ್ಚಾಗಿದೆ ಅಂತಂದ್ರೆ ನಿರ್ದಿಷ್ಟ ಎತ್ತರಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥದ್ದು. ಬಿ ಇಸ್ ಎ ರೈಟ್ ಆನ್ಸರ್. ಇನ್ನು 13ನೇ ಪ್ರಶ್ನೆ, ಒಂದೇ ಅಳತೆಯ 4 ಬೀಕರ್ಗಳಿಗೆ ಒಂದೇ ಅಳತೆಯ ಗೋಲಿಗಳನ್ನು ಚಿತ್ರದಲ್ಲಿರುವಂತೆ ಹಾಕಲಾಗಿದೆ. ಎಲ್ಲ ಬೀಕರ್ಗಳಿಗೆ ಸಮಾನ ಎತ್ತರದವರೆಗೆ ನೀರು ತುಂಬಿದೆ. ಹಾಗಾದರೆ ಈ ಬೀಕರ್ನಲ್ಲಿ ಹೆಚ್ಚು ನೀರು ಸಂಗ್ರಹವಾಗಿರುತ್ತೆ. ಅದರಲ್ಲಿ ಹೆಚ್ಚಾಗಿದೆ ನೋಡಿರಿ. ಒಂದನೇದಲ್ಲಿ ಎಲ್ಲ ಥರ ಸಮಾನ ನೀರದ. ಒಂದನೇ ಥರ 1 ಗೋಲಿ, 2ನೇ ಥರ 2 ಗೋಲಿ, 3ನೇ ಥರ 3 ಗೋಲಿ, 4ನೇ ಥರ 4 ಗೋಲಿ ಹಾಕಿದಾಗ ಯಾವುದ್ರಲ್ಲಿ ಹೆಚ್ಚು ಗೋಲಿಯನ್ನು ಹಾಕಲಾಗಿರ್ತದೆ ಅದು ಏನಾಗ್ತದೆ? ನೀರು ಹೆಚ್ಚು ಸಂಗ್ರಹವಾಗಿರ್ತಕ್ಕಂಥ. ಅದಕ್ಕೆ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಇನ್ನು 14ನೇ ಪ್ರಶ್ನೆ, ಇವುಗಳಲ್ಲಿ ದ್ರವ್ಯಗಳ ಸ್ಥಿತಿಗಳನ್ನು ಆಧರಿಸಿ ಗುಂಪಿಗೆ ಸೇರದ ವಸ್ತು. ದ್ರವ್ಯದ ಸ್ಥಿತಿಗಳಿಗೆ ಆಧರಿಸಿ ಕಲ್ಲು, ಮಣ್ಣು, ಹಾಲು, ಮರ. ಕಲ್ಲು ಘನ ಸ್ಥಿತಿಯಲ್ಲಿರ್ತದೆ. ಮಣ್ಣು ಪುಡಿ ಪುಡಿಯಾಗಿರ್ತದೆ. ಹಾಲು ದ್ರವ ಸ್ಥಿತಿ ಇರ್ತದೆ. ಮರನೂ ಸಹ ಘನ ಸ್ಥಿತಿ ಆಗಿರ್ತದೆ. ಹಂಗಾರೆ ಇಲ್ಲಿ ಯಾವ್ದು ತೆಗಿಬೇಕು ಅಂದಾಗ ಮಣ್ಣು ತೆಗಿಬೇಕಾಗ್ತದೆ.
ಒಂದು ಲೋಟದಲ್ಲಿ ಮಂಜುಗಡ್ಡೆ ಇಟ್ಟಾಗ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳು ಕಾಣಿಸಿಕೊಳ್ಳುತ್ತವೆ. ಕಾರಣ ಆಪ್ಷನ್ ಎ ಗಾಳಿಯಲ್ಲಿ ನೀರಾವಿ ತಂಪಾಗಿ ಸಂಗ್ರಹವಾಗದೆ ಲೋಟದಲ್ಲಿ ನೀರು ಹೊರಬಂದು ತಂಪಾಗಿ ಲೋಟದ ಮೇಲೆ ಸಂಗ್ರಹ ಆಗ್ತದೆ. ಲೋಟದಲ್ಲಿ ಮಂಜುಗಡ್ಡೆ ನೀರನ್ನು ಆಕರ್ಷಿಸ್ತದೆ. ಲೋಟದ ಮೇಲಿನ ರಂಧ್ರಗಳಿವೆ. ಲೋಟದ ಮೇಲ್ಮೇಲೆ ರಂಧ್ರಗಳದಾವು ನೋಡ್ರಿ. ಲೋಟದ ಮಂಜು ಇಟ್ಟುಗಡ್ಡೆ ಇಟ್ಟಾಗ ಏನಾಗ್ತದೆ ಅಂದ್ರೆ ಗಾಳಿಯಲ್ಲಿ ನೀರಾವಿ ತಂಪಾಗಿ ಸಂಗ್ರಹ ಆಗ್ತಾವು. ಅಂದ್ರೆ ಎ ಇಸ್ ಎ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಭಾರತ ನಕ್ಷೆಯಲ್ಲಿ ಈ ದಿಕ್ಕಿನಲ್ಲಿರುವುದು ಉತ್ತರ ದಿಕ್ಕು, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು, ಪೂರ್ವ ದಿಕ್ಕು. ಕರ್ನಾಟಕ ಭಾರತ ನಕ್ಷೆಯಲ್ಲಿ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಅದ. ಮರಾಠಿ ಭಾಷೆಯನ್ನೇ ಹೆಚ್ಚಾಗಿ ಮಾತನಾಡುವ ಜನರಿರುವ ಕರ್ನಾಟಕದ ನೆರೆ ರಾಜ್ಯ. ಮರಾಠಿ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುವ ಜನರಿರುವ ಕರ್ನಾಟಕದ ನೆರೆ ರಾಜ್ಯ ಗೋವಾ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ. ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್. ಇದು ಭಾರತದ ನೆರೆಯ ರಾಷ್ಟ್ರಗಳ ಗುಂಪು. ಶ್ರೀಲಂಕಾ, ಚೀನಾ, ಪಾಕಿಸ್ತಾನ್, ಅಮೇರಿಕಾ, ಚೀನಾ, ಶ್ರೀಲಂಕಾ, ಬರ್ಮಾ, ಬಾಂಗ್ಲಾದೇಶ್, ಕೆನಡಾ, ನೇಪಾಳ, ಪಾಕಿಸ್ತಾನ್, ಜಪಾನ್. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಶ್ರೀಲಂಕಾ, ಚೀನಾ, ಪಾಕಿಸ್ತಾನ್. ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಇದು ಭಾರತ ನಕ್ಷೆಯಲ್ಲಿ ಪಶ್ಚಿಮ ದಿಕ್ಕಿರುವ ಜಲರಾಶಿ. ಭಾರತದ ನಕ್ಷೆಯಲ್ಲಿ ಪಶ್ಚಿಮ ದಿಕ್ಕಿರುವ ಜಲರಾಶಿ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ. ಇಲ್ಲಿ ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ ಬಿ ಇಸ್ ಎ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ, ಇದು ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ಒಳಪಡದ ಕೇಂದ್ರಾಡಳಿತ ಪ್ರದೇಶ. ಲಡಾಖ್, ಅಂಡಮಾನ್ ನಿಕೋಬಾರು, ದೆಹಲಿ, ಲಕ್ಷದ್ವೀಪ. ಸರಿ ಉತ್ತರ ದೆಹಲಿ. ಡಿ ಇಸ್ ಎ ಸಿ ಇಸ್ ಎ ರೈಟ್ ಆನ್ಸರ್. ದೆಹಲಿ. ಪ್ರಶ್ನೆ 21ರಿಂದ 28 ಪ್ರಶ್ನೆಗಳನ್ನ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಉತ್ತರಿಸುವುದು. ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಸಂಯುಕ್ತ ವಸ್ತುಗಳನ್ನು ಆರಿಸಿ ಕೊಟ್ಟಿರುವ ಆಕೃತಿಯ ಒಳಗೆ ಬರೆಯಿರಿ. ಗಾಳಿ, ನೀರು, ಉಪ್ಪಿನ ದ್ರಾವಣ, ಸಕ್ಕರೆ, ಉಪ್ಪು, ಇಂಗಾಲ ಡೈಆಕ್ಸೈಡ್, ಮಣ್ಣುದ. ಅಥವಾ ಕೆಳಗೆ ಕೊಟ್ಟಿರುವ ವಸ್ತುಗಳಲ್ಲಿ ನವೀಕರಿಸಲಾಗುವ ವಸ್ತುಗಳನ್ನು ಆರಿಸಿ ಕೊಟ್ಟಿರುವ ಆಕೃತಿ ಒಳಗೆ ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿರಿ, ನವೀಕರಿಸಲಾಗುವ ಅಂದ್ರೆ ಎಷ್ಟು ಬಳಸಿದರೂ ಮುಗಿಯಲಾಗದೇ ಇರತಕ್ಕಂಥ ವಸ್ತುಗಳು. ಇಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಈಗ ಬಿ ಪ್ರಶ್ನೆಗೆ ಉತ್ತರ ಬರೋಣ. ಇಲ್ಲಿ ಯಾವ್ಯಾವ ಬರ್ತಾವೆ ಅನ್ನೋದನ್ನು ಇಲ್ಲಿ ಟಿಕ್ ಮಾಡ್ತಾವೆ, ಅವನ್ನ ಬರೆದುಕೊಳ್ಬೇಕು. ಪೆಟ್ರೋಲು, ಗಾಳಿ, ನೀರು, ಡೀಸೆಲ್, ಸೌರಶಕ್ತಿ, ಕಲ್ಲಿದ್ದಲು, ಮಣ್ಣು, ಸಿಮೆಂಟ್. ಇಲ್ಲಿ ನವೀಕರಿಸಲಾಗುವ ವಸ್ತುಗಳು ಅಂದಾಗ ಎಷ್ಟು ಮುಗಿದ್ರೂ ಪುನರುತ್ಪತ್ತಿ ಆಗ್ತಕ್ಕಂಥವು ಯಾವಂದ್ರೆ ಗಾಳಿ, ನೀರು, ಸೌರಶಕ್ತಿ, ಮಣ್ಣು. ಇವನ್ನ ಬರಬೇಕು. ಗಾಳಿ, ನೀರು, ಸೌರಶಕ್ತಿ ಮತ್ತು ಇನ್ನೊಂದು ಮಣ್ಣು ಬರಬೇಕು. ಮಣ್ಣು ಈ ರೀತಿ ಬರೋದನ್ನು ಮಾರ್ಸಿರ್ತಕ್ಕಂಥದ್ದು. ಇನ್ನು ಖನಿಜ ಸಂಪನ್ಮೂಲಗಳ 4 ಅನುಕೂಲಗಳನ್ನು ಪಟ್ಟಿ ಮಾಡಿ ಅಥವಾ ಸೌರಶಕ್ತಿಯಿಂದ 4 ಉಪಯೋಗಗಳನ್ನು ಬರೆಯಿರಿ. ನೋಡಿ, ಸೌರಶಕ್ತಿಯ 4 ಉಪಯೋಗಗಳೆಂದಾಗ ಒಂದು ಸೌರಶಕ್ತಿಯಿಂದ ನೀರು ಕಾಯಿಸ್ತಾವು. ಅದಕ್ಕೆ ನೀರು ಕಾಯಿಸಲು ಬಳಕೆ ಮಾಡ್ತಾವೆ. ಏನು ಮಾಡ್ತಾರೋ ನೀರು ಕಾಯಿಸಲು. ಇನ್ನು ಎರಡನೇದು ಇದನ್ನು ಅಡುಗೆ ಇಂಧನವಾಗಿ ಬಳಕೆ ಮಾಡ್ತಾರೆ. ಇನ್ನು ಸೌರಶಕ್ತಿಯನ್ನು ನೀರು ಕಾಯಿಸಲು ಅಥವಾ ಇಂಧನವಾಗಿ ಬಳಕೆ ಮಾಡ್ತಾರೆ. ವಿದ್ಯುತ್ ಶಕ್ತಿ ತಯಾರು ಮಾಡಬೇಕಾದ್ರೆ ತಯಾರು ಮಾಡಲು ವಿದ್ಯುತ್ ಶಕ್ತಿಯಾಗಿ ಬಳಕೆ ಮಾಡ್ತಾರೆ. ಇನ್ನು ಸೌರಶಕ್ತಿಯನ್ನು ಸೌರ ಜಲತಾಪಕ ಬಳಕೆ ಮಾಡಿ ಸೌರ ಕುಕ್ಕರ್ ಅಡುಗೆ ಮಾಡಲು ಬಳಕೆ ಮಾಡ್ತಾರೆ. ಏನು ಮಾಡ್ತಾರೋ ಅಡುಗೆ ಮಾಡಲು ಬಳಕೆ ಮಾಡ್ತಾರೋ. ಇವ 4 ಉಪಯೋಗಗಳು. ದೇಹದ ಬೆಳವಣಿಗೆಗೆ ಅಗತ್ಯವಾದ 4 ಆಹಾರ ಪದಾರ್ಥಗಳನ್ನು ಹೆಸರಿಸಿ ಅಥವಾ ಬಹುಮಡಿ ಕಟ್ಟಡಗಳೆಂದರೆ ಅವುಗಳಿಗೆ ಒಂದು ಅನುಕೂಲತೆ ತಿಳಿಸಿ. ಒಂದು ಕಟ್ಟಡದ ಮೇಲೆ ಮತ್ತೊಂದು ಕಟ್ಟಡವನ್ನು ನಾವು ಕಟ್ಟಿದ್ವು ಅಂದರೆ ಒಂದು ಅಂತಸ್ತಿನ ಮೇಲೆ ಮತ್ತೊಂದು ಅಂತಸ್ತಿನ ಮನೆಯನ್ನು ನಾವು ಕಟ್ಟಿದ್ರೆ ಅದಕ್ಕೆ ಬಹು ಮಹಡಿ ಕಟ್ಟಡ ಅಂತ ಕರಿತೇವೆ. ಇದರಿಂದ ಆಗ್ತಕ್ಕಂಥ ಒಂದು ಅನುಕೂಲತೆ ಏನಪ್ಪ ಅಂದ್ರೆ ಜಾಗದ ಉಳಿತಾಯವಾಗ್ತದೆ. ಭೂಮಿ ಮೇಲೆ ಸ್ಥಳದ ಉಳಿತಾಯವಾಗ್ತದೆ.
ಇನ್ನು ಸಮತೋಲನ ಆಹಾರ ಸೇವಿಸಬೇಕು ಎಂದು ವೈದ್ಯರು ಏಕೆ ಹೇಳುತ್ತಾರೆ ಅಥವಾ ಹಿಮಾಲಯ ಪರ್ವತದ 2 ಮಹತ್ವವನ್ನು ಪಟ್ಟಿ ಮಾಡಿ. ನೋಡಿ, ಸಮತೋಲನ ಆಹಾರ ಯಾಕೆ ಸೇವಿಸಬೇಕಪ್ಪ ಅಂದ್ರೆ, ನಾವು ಸೇವಿಸುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ವಿಟಮಿನ್, ಖನಿಜ ಲವಣಾಂಶಗಳು, ನಾರು ಪದಾರ್ಥ ಎಲ್ಲವುಗಳು ಇರೋದ್ರಿಂದ ನಮಗೆ ಶಕ್ತಿ ಕೊಡ್ತಕ್ಕಂಥ ಆಹಾರ, ರಕ್ಷಕ ಆಹಾರ ಆಯಿತು. ಈ ಎಲ್ಲ ಆಹಾರಗಳು ನಮಗೆ ಸಿಗೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರ್ತದೆ. ಆದ್ದರಿಂದ ಸಮತೋಲನ ಆಹಾರವನ್ನು ಸೇವಿಸಬೇಕು. ಉತ್ತರ ಭಾರತದ ಯಾವುದಾದ್ರೂ 4 ರಾಜ್ಯಗಳನ್ನು ರಾಜ್ಯಗಳನ್ನು ಪಟ್ಟಿ ಮಾಡಿ ಅಥವಾ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಪಟ್ಟಿ ಮಾಡಿ. 4 ರೀತಿ ಬರ್ತಕ್ಕಂಥದ್ದು. ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ಹೇಗೆ ಸಂರಕ್ಷಿಸಬೇಕು ಅಥವಾ ಈಗ ಬಳಕೆಯಲ್ಲಿರುವ ಇಂಧನ ಬದಲಾಗಿ ಗಾಳಿ, ನೀರು, ಸೌರಶಕ್ತಿ ಹೆಚ್ಚಾಗಿ ಬಳಸಿ ಎಂದು ಶಿಕ್ಷಕರು ತಿಳಿಸುವ ಕಾರಣವೇನು? ಶಿಕ್ಷಕರು ಯಾವ ವಿಧದ ಇಂಧನ ಬಳಸಲು ತಿಳಿಸಿದ್ದಾರೆ? ಇದು 3 ಅಂಕದ ಪ್ರಶ್ನೆ. ಸಾಕಷ್ಟು ಉತ್ತರಗಳನ್ನು ವಿದ್ಯಾರ್ಥಿ ಬರೀಬೋದು. ಇನ್ನು ಯಾವುದಾದ್ರೂ ಒಂದು ಧಾನ್ಯವನ್ನು ಬೆಳೆದು ಹಂತಗಳನ್ನು ವರಿಸಿ. ಈ ರೀತಿ 3 ಅಂಕದ ಪ್ರಶ್ನೆ ಅದ. ಸೌರವ್ಯೂಹವನ್ನು ಸೌರ ಚಿಕ್ಕ ಗ್ರಹ ಯಾವುದು, ದೊಡ್ಡ ಗ್ರಹ ಸೇರಿಸಿ ಅವುಗಳ ಒಂದೊಂದು ಲಕ್ಷಣವನ್ನು ಬರೀಬೇಕು. ಇನ್ನು ಅದೇ ರೀತಿಯಾಗಿ 28ನೇ ಪ್ರಶ್ನೆ, ಭಾರತದ ನಕ್ಷೆಯಲ್ಲಿ ಕೆಲವೊಂದು ಸ್ಥಳಗಳನ್ನು ಗುರುತಿಸ್ತಕ್ಕಂಥದ್ದು ಅದ. ಇಷ್ಟು ಈ ರೀತಿ ಅದ. ಇಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.